ಜ್ಞಾನಿಗಳ ನುಡಿಗಳನ್ನು ಕಿವಿಗೊಟ್ಟು ಕೇಳು, ನನ್ನ ಬೋಧನೆಯನ್ನು ಮನಸ್ಸಿನಲ್ಲಿಡು. ಜ್ಞಾನೋಕ್ತಿಗಳು 22:17. ಜ್ಞಾನಿಗಳ ಜ್ಞಾನ ಬೋಧನೆಗೆ ಸಕ್ರಿಯವಾಗಿ ವಿನಮ್ರತೆಯಿಂದ ಕಿವಿಗೊಡುವುದು ಮುಖ್ಯ. ಬೋಧನೆಯನ್ನು ಬುದ್ಧಿವಂತಿಕೆಯನ್ನು ನಿಷ್ಕ್ರಿಯವಾಗಿ ಕೇಳುವ ಬದಲು ಆಳವಾಗಿ ಅರಗಿಸಿಕೊಂಡು ಅಳವಡಿಸಿಕೊಳ್ಳುವುದು ಅವಶ್ಯಕ. ಜ್ಞಾನಿಗಳ ಅಂದರೆ ಅನುಭವಸ್ಥ ಪೋಷಕರ, ಶಿಕ್ಷಕ ಶಿಕ್ಷಕಿಯರ, ಗುರುವರ್ಯರ, ಹಿರಿಯರ ನುಡಿಗಳನ್ನು ಆಲಿಸಿ ಅವರ ಬುದ್ಧಿವಂತ ಮಾರ್ಗದರ್ಶನವನ್ನು ಆಂತರಿಕವಾಗಿ ಅನ್ವಯಿಸಿಕೊಳ್ಳಬೇಕು. ಇಂತಹ ಬೋಧನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಂತರಂಗದಲ್ಲಿ ಧ್ಯಾನಿಸಿ ನಮ್ಮ ನಡತೆಯನ್ನು ಸರಿಪಡಿಸಿ ಸರ್ವೇಶ್ವರನ ಮೇಲಿನ ನಂಬಿಕೆಯನ್ನು ಗಟ್ಟಿಗೊಳಿಸಿದಾಗ, ಜೀವನವನ್ನು ಹಸನುಗೊಳಿಸಿದಾಗ ಯಶಸ್ಸು ಶಾಂತಿಯು ಲಭಿಸುತ್ತದೆ ಎಂಬುದ ಅರಿತು ಬಾಳಿದರೆ ಒಳಿತಲ್ಲವೇ?